ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಮಾವಿನ ಹಣ್ಣು ಕಾಲದಲ್ಲಿ ಮಾವಿನ ಹಣ್ಣು ರೆಸಿಪಿ ತೋರಿಸಲಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನಾವಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಮ್ಯಾಂಗೋ ಶೇಕ್. ನೀವು ಇದನ್ನು ಮ್ಯಾಂಗೋ ಶೇಕ್ ಅಂತನಾದರೂ ಕರ್ಕೊಳ್ಳಿ, ಮ್ಯಾಂಗೋ ಐಸ್ ಕ್ರೀಮ್ ಶೇಕ್ ಅಂತನಾದರೂ ಕರ್ಕೊಳ್ಳಿ, ಒಟ್ಟಿನಲ್ಲಿ ಒಂದು ಸತಿ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ನಾನಿವಾಗ 4 ಜನಕ್ಕೆ ಮ್ಯಾಂಗೋ ಶೇಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥದ್ದು 3 ಮಾವಿನ ಹಣ್ಣು. ನೀಟಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ತೊಗೊಳ್ಳಿ. ಈ ಥರ ದಪ್ಪದಾಗಿ ಪೀಸಸ್ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಅದನ್ನು ನೀಟಾಗಿ ಸ್ಕೂಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಗ್ರಿಪ್ ಸಿಗುತ್ತೆ. ನಂತರ ಒಂದು ಸ್ಪೂನ್ ತೊಗೊಂಡು ಒಂದು ಜಾರ್ಗೆ ನೀಟಾಗಿ ಮ್ಯಾಂಗೋ ಪಲ್ಪ್ನೆಲ್ಲ ನೀಟಾಗಿ ಸ್ಕೂಪ್ ಮಾಡಿ ಸಿಪ್ಪೆನ ಸಪ್ರೇಟಾಗಿ ಪಕ್ಕದಲ್ಲಿ ಇಟ್ಬಿಡಿ. ಈಗೆಲ್ಲ ಸ್ಕೂಪ್ ಮಾಡಾದ್ಮೇಲೆ ಇದಕ್ಕೆ 6 ಚಮಚ ಸಕ್ಕರೆ, ಅಲ್ಲಿಗೆ ನಾನು ತೊಗೊಂಡಿರೋದು 3 ಮಾವಿನ ಹಣ್ಣು, 1 ಮಾವಿನ ಹಣ್ಣಿಗೆ 2 ಚಮಚದಂಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ನಷ್ಟು ಹಾಲು. 1 ಗ್ಲಾಸ್ನಷ್ಟು ಹಾಲು ಅಂದರೆ ಅಳತೆ ಹೆಂಗೆ ಹೇಳೋದು ಅಂತಂದರೆ, ನಿಮಗೆ ಒಂದು 2 ಟೀ ಲೋಟ, ನೀವು ನಾರ್ಮಲಾಗಿ ಟೀ ಕುಡಿಯೋಕ್ಕೆ ಬಳಸ್ತಿರಲ್ಲ, ಅದರಲ್ಲಿ 2 ಲೋಟ ಹಾಲು ಹಾಕ್ಕೊಂಡ್ರೆ ಸಾಕು. ನಂತರ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೀರೆಲ್ಲ ಕಮ್ಮಿ ಮಿಕ್ಸ್ ಮಾಡಿ ತಿಕ್ಕಾಗಿ ಇರಬೇಕು ಶೇಕು. ಈ ಥರ ಒಂದು ಗ್ಲಾಸ್ಗೆ 75%, ಮುಕ್ಕಾಲು ಭಾಗದಷ್ಟು ನೀವು ಗ್ರೈಂಡ್ ಮಾಡಿರೋ ಮ್ಯಾಂಗೋ ಶೇಕ್ನ ಹಾಕ್ಕೊಂಡು ಇದಕ್ಕೆ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಅಥವಾ ಯಾವುದಾದ್ರೂ ಫ್ಲೇವರ್ಡ್ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ನನಗಿಲ್ಲಿ ಫ್ಯಾಮಿಲಿ ಪ್ಯಾಕ್ ಸಿಗದೇ ಇರೋ ಕಾರಣ ನಾನು ಒಂದೊಂದು ಕಪ್ ಐಸ್ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಫ್ರೀಸ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್, ಒಣದ್ರಾಕ್ಷಿ ಮತ್ತು ಗೋಡಂಬಿ, ಇದನ್ನು ನೀವು ಈ ಮ್ಯಾಂಗೋ ಶೇಕ್ ಮಾಡೋಕ್ಕೆ ಮುಂಚೆ ಒಂದು ಲೋಟದಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೀಝರ್ಗೆ ಇಟ್ಟರೆ ಸಾಕು. ನಂತರ ಚಾಪ್ಡ್ ಆಲ್ಮಂಡ್ಸ್, ಹಚ್ಚಿರ್ತಕ್ಕಂಥ ಬಾದಾಮಿ, ಆಮೇಲೆ ಟೂಟಿ ಫ್ರೂಟಿ ಇದ್ದರೆ ಟೂಟಿ ಫ್ರೂಟಿನೂ ಹಾಕಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಈಗ ಮ್ಯಾಂಗೋ ಶೇಕ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಾ ಇರೋ ಸ್ಯಾಂಡ್ವಿಚ್ ರೆಸಿಪಿನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.